ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬೆಳಗ್ಗೆ 6 ಗಂಟೆ ಟೈಮು. ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ, ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅವ್ರನ್ನೆಲ್ಲ ಪಿಕಪ್ ಮಾಡಿಕೊಂಡು ಹಾಗೆ ಆನ್ ದ ವೇ ಹೋಗಬೇಕು. ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆನ್ ದ ವೇ ಹೋಗ್ಬೇಕಾದ್ರೆ ಬಾಸ್ನ ನೋಡ್ಕೊಂಡು ಕೈ ಮುಕ್ಕೊಂಡು ಅಲ್ಲಲ್ಲೇ ನನ್ನ ಫ್ರೆಂಡ್ಸ್ಗಳಿದ್ರು. ಒಬ್ಬೊಬ್ಬರು ಒಂದೊಂದು ಏರಿಯಾದಲ್ಲಿದ್ದು ಅವ್ರು ನಂಗೆ ಪಿಕಪ್ ಮಾಡಿಕೊಂಡು ಇಬ್ಬರು ಫ್ರೆಂಡ್ಸು 1 ತಿಂಗಳಿಂದ ಪ್ಲ್ಯಾನ್ ಆಗಿತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಫ್ರೀ ಬಸ್ಸಲ್ಲಿ ಅಂತ. ಬಟ್ ಹೋಗೋಕ್ಕಾಗ್ತಾ ಇರಲಿಲ್ಲ ಕಾರಣಾಂತರಗಳಿಂದ. ಫೈನಲಿ ಹೋಗಿ ಬಂದ್ವಿ. ಮಂಗಳವಾರ ರೈಲ್ವೆ ಸ್ಟೇಷನ್ ತಲುಪಿದ್ವಿ. ನಾವು ಬಸ್ಸಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ಅಂತೇಳಿ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಯಿತು. ಹಂಗಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರ್ಯಾಕ್ ಹತ್ರ ಹೋಗ್ತಾಯಿದ್ದೀವಿ. ಹಾಗೆ ಹೋಗ್ಬೇಕಾದ್ರೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಟ್ರೈನ್ ಇದ್ದಿದ್ದು 8:10ಕ್ಕೆ. ಹಂಗಾಗಿ ಅವರು ಸ್ವಲ್ಪ ಕಾಫಿ ಟೀ ಏನಾದರೂ ಕುಡ್ಕೊಳ್ಳಿ ಅಂತ ಕುಡಿತಾಯಿದ್ರು. ನಾನು ಮನೆಯಿಂದನೇ ಕುಡ್ಕೊಂಡು ಹೋಗಿದ್ದೆ, ಹಂಗಾಗಿ ನಾನು ಕುಡಿಲಿಲ್ಲ. ಇದು ನನ್ನ ಫ್ರೆಂಡ್ ಮಗ, ಅವನ ಹೆಸರು ಹರ್ಷಿತ್ ಅಂತ. ಅವನು ಕುಡೀರಿ ನನಗೆ ಅಂತ ಹೇಳ್ತವನೆ, ನನಗೆ ಬೇಡ ಅಂತ. ನಾನು ಮನೆಯಲ್ಲೇ ಕುಡ್ಕೊಂಡು ಹೋಗಿದ್ದೆ. ಹಂಗೆ ವೆಯ್ಟ್ ಮಾಡ್ತಾ ಬಂದೇ ಬಿಡ್ತು ನಮ್ಮ ಮೈಸೂರು ಟ್ರೈನು. ಬಂದು ಟ್ರೈನೆಲ್ಲ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಲ್ಲಿ ಕೂತಿದ್ದೀವಿ. ನನ್ನ ಫ್ರೆಂಡ್ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ ನೋಡಿ. ನಾನು ಅಲ್ಲಿ ಕೂತಿದ್ದೀನಿ, ಇನ್ನೊಬ್ಳು ಫ್ರೆಂಡ್ ಹಿಂದೆಗಡೆ ಕೂತಿದ್ದಾಳೆ, ಅವ್ರ ಮಗ ಅಲ್ಲೇ ಕೂತಿದ್ದಾನೆ, ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಸ್ವಲ್ಪ ಕೊನೆಗೆ ಒಂದೇ ಸೀಟಲ್ಲಿ ಜಾಗ ಸಿಕ್ತು. ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ನನ್ನ ಫ್ರೆಂಡ್ಸ್ ಏನೋ ಹೇಳ್ತಾವಳೆ, ಕೇಳಿಸ್ಕೊಳ್ಳಿ. ಕೊಬ್ಬು ಅಂತ ಒಯ್ತಾ ಇದ್ದೀನಿ. ಹಂಗಾದ್ರೆ ಇವಾಗ ನಾನು ಮಗ ಹುಳ ಇರುತ್ತೆ, ಲೇಸಲ್ಲಿ ಹುಳ ಇರ್ತದೆ. ನೀನು ದೂರ ಕೂತ್ಕೋ, ಇನ್ನು ಸ್ವಲ್ಪ ನನ್ನ ಕ್ಯಾಮ್ರಾನೇ ಇಷ್ಟು ಕವರ್ ಆಯ್ತಾ? ಅದೇ ಯಾಕೆ ಇಷ್ಟು ದೊಡ್ಡಕ್ಕಿದೆಯಾ? ಹಾಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಮಂಡ್ಯದ ಹತ್ರ ಯಾವ ಊರು ಅಂತ ಗೊತ್ತಿಲ್ಲ, ಬಟ್ ಮಂಡ್ಯ ಅಂತ ಬೋರ್ಡ್ ಇತ್ತು. ಸೊ ಆ ಸೈಡಲ್ಲಿ ಈ ಥರ ಗದ್ದೆ ತುಂಬ ಚೆನ್ನಾಗಿತ್ತು. ನಮ್ಮ ಬೆಂಗಳೂರು ಸೈಡಲ್ಲಿ ಎಲ್ಲಿ ಸಿಗುತ್ತೆ ಈ ಥರ ವ್ಯೂ ನೋಡೋಕ್ಕೆ. ನೋಡ್ತಾ ಇದ್ದರೆ ಒಂಥರ ತಣ್ಣು ವಾತಾವರಣ ಇತ್ತು, ನೀರೆಲ್ಲ ಕಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಇನ್ನೂ ಅದು ಬೆಳೆ ಇನ್ನೂ ಇದಾಗಿರಲಿಲ್ಲ. ಅಲ್ಲಲ್ಲಿ ಒಂದು ಈ ಥರ ಏನೋ ಪ್ಲಾಸ್ಟಿಕ್ ಹಾಕಿ ಏನೋ ಹಾಕಿದ್ರು, ಬಟ್ ಅದು ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಚೆನ್ನಾಗಿತ್ತು ಎಲ್ಲ. ಒಂದು ಇರಲಿ ನೆನಪಿಗೆ ಈ ಥರ ಹೋಗಿದ್ದು ಅಂತೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನನಗೆ ಅಷ್ಟೊಂದು ಗದ್ದೆ ಬಗ್ಗೆ ಗೊತ್ತಿಲ್ಲ. ನಾನು ಬೆಳೆದಿದ್ದು ಈ ಕಡೆ ಮಾಗಡಿ ಸೈಡು, ಹಾಗಾಗಿ ಹೊಲ ಅಷ್ಟೇ ಗೊತ್ತಿತ್ತು. ನಾನು ಮದುವೆ ಆದಮೇಲೆ ಗದ್ದೆ ಬಗ್ಗೆ ಸ್ವಲ್ಪ ಗೊತ್ತಾಯ್ತು ಅಷ್ಟೇ, ಪೂರ್ತಿಯಾಗೂ ಏನೂ ಗೊತ್ತಿಲ್ಲ ನನಗೆ ಅಷ್ಟೊಂದು. ನನ್ನ ಹಸ್ಬೆಂಡ್ ಮದುವೆ ಆದಮೇಲೆ ನನಗೆ ಗೊತ್ತಾಗಿದ್ದು ಗದ್ದೆ ಬಗ್ಗೆ. ಇಲ್ಲಿ ನೋಡಿ ನನ್ನ ಫ್ರೆಂಡ್ ನಿದ್ದೆ ಮಾಡ್ತಾವಳೆ, ಅದು ನನಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಿದ್ದೆ ಮಾಡ್ತಾ ಹಂಗೆ ನಮ್ಮ ಕಡೆ ನೋಡ್ಬಿಟ್ಟು ನಗ್ತಾಳೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ. ಎಲ್ಲ ಆಯಿತು. ಇನ್ನೇನು ಮೈಸೂರು ಬಂತು. ಮೈಸೂರಿಗೆ ಬಂದ ತಕ್ಷಣ ನಾವು ಇಳ್ಕೊಂಡಿಲ್ಲ, ಅಂಡರ್ ಪಾಸ್ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಮೈಸೂರಿಗೆ ಬಂದು ಇಳಿತಾ ಇದ್ದಂಗೆ ಒಂದು ಆಟೋದವ್ರನ್ನ ಕರೆಸಿ ಆಟೋದಲ್ಲೇ ಹೊರಟ್ಬಿಟ್ವಿ. ಯಾಕೆಂದರೆ ನಮಗೆ ಸರಿಯಾಗಿ ಬಸ್ದು ಇದು ಗೊತ್ತಿರಲಿಲ್ಲ. ಹಂಗಾಗಿ ನಾವು ಇಷ್ಟು ದಿವಸ ನಾನು ಹೋಗ್ತಾಯಿದ್ದೆ ಅಂದರೆ ಕಾರಲ್ಲೋ ಬಸ್ಸಲ್ಲೋ, ಅಂದರೆ ಫ್ಯಾಮಿಲಿ ಹೋಗ್ತಾಯಿದ್ದು. ಸೋಲೋ ಟ್ರಿಪ್ ಅಂತ ಇದೆ ಫಸ್ಟ್ ಹೋಗಿದ್ದು. ಹಂಗಾಗಿ ಇವ್ರು ಯಾರು ಅಂತ ಯಾರಿಗೂ ನಾನು ಹೇಳ್ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋದೇ. ಹಾಗೆ ಇವ್ರನ್ನೂ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಅಲ್ಲಿಂದ ಹೊರಟಿದ್ದೆ ಚಾಮುಂಡಿ ಬೆಟ್ಟ ದೇವಸ್ಥಾನ ಸಿಕ್ಕೇ ಬಿಡ್ತು. ಸಿಕ್ಕಿದ ತಕ್ಷಣ ದರ್ಶನ, ಅಮ್ಮನವ್ರ ದರ್ಶನ ಮಾಡಬೇಕು ಅನ್ನೋ ಕಾತರ. ಅಲ್ಲಲ್ಲಿ ಸ್ವಲ್ಪ ವ್ಯೂ ಚೆನ್ನಾಗಿರುತ್ತೆ ಅಂತ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡಿದೆ, ಬಟ್ ಎಲ್ಲ ಗಿಡ ಮರ ಎಲ್ಲ ಒಣಗೋಗ್ಬಿಟ್ಟಿತ್ತು. ಬೇಡ ಅಂತ ಸುಮ್ಮನಾದೆ. ಅಲ್ಲಲ್ಲೇ ಕಾಣಿಸೋ ಟೈಮಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಥರ ವ್ಯೂ ನೋಡಿ, ಎಷ್ಟು ಚೆನ್ನಾಗಿದೆ. ಬಟ್ ಹಸ್ರಿಂದ ತುಂಬಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಬಟ್ ಅದು ಇವಾಗೆಲ್ಲ ಸ್ವಲ್ಪ ಒಣಗೋಗಿ, ಬಿಸಿಲು ಇದೆ ಅಲ್ವಾ, ಎಲ್ಲ ಒಣಗೋಗಿರುತ್ತೆ. ಬಟ್ ಚೆನ್ನಾಗಿತ್ತು. ಅಮ್ಮನ ದರ್ಶನ ಮಾಡೋಣ ಅಂತೇಳಿ ಅದು ಆಟೋ ಹೋಗ್ತಾ ಇಲ್ಲ, ನಾವು ಬಿಡ್ತಾಯಿಲ್ಲ. ಕೊನೆಗೆ ದರ್ಶನಕ್ಕೆ ಅಮ್ಮನ ಸನ್ನಿಧಾನಕ್ಕೆ ಬಂದೇ ಬಿಟ್ಟು ಮೇಲೆ ಕರ್ಕೊಬಂದುಬಿಟ್ರು. ಅಲ್ಲಿ ಬಿಟ್ಟು ನಾವು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಾನು ಅವತ್ತು ಯಾವ ಸೀರೆ ಹಾಕ್ಕೊಂಡಿದ್ದೆ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತೇಳಿ ನಡ್ಕೊಂಡು ಹೋಗ್ತಾಯಿದ್ದೆ. ಅಮ್ಮನ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಅಷ್ಟೊಂದು ಜನ ಏನು ಇರಲಿಲ್ಲ,
ನಾವು ಅಂದ್ಕೊಂಡಿರೋಷ್ಟು ಜನ ಅಯ್ಯೋ ತುಂಬ ಜನ ಇರ್ತಾರೆ ಮಂಗಳವಾರ ಬೇರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅಂಥ ಕ್ರೌಡು ಇರಲಿಲ್ಲ, ಅಂಥ ಜನನೂ ಇರಲಿಲ್ಲ. ಆರಾಮಾಗಿ ಕಣ್ಣು ತುಂಬ ದರ್ಶನ ಆಯಿತು ಅಮ್ಮಂದು. ಕ್ಯೂವಲ್ಲಿ ನಿಂತಿದ್ದೀವಿ. ಬೇಗ ಬೇಗ ಕ್ಯೂ ಮುಂದೆ ಹೋಗ್ತಾ ಇತ್ತು. ನಾವು ಎಷ್ಟು ಬೇಗ ಹೋದ ಒಳಗಡೆಯಿಂದನೇ ಗೊತ್ತಾಗಲಿಲ್ಲ. ಬಟ್ ಏನಂದರೆ ನಾವು ಹೋಗೋದಕ್ಕೂ ಕ್ಲೋಸ್ ಆಗೋದಕ್ಕೂ ಒಂದೇ ಆಗಿತ್ತು. ಇನ್ನೊಂದು 5 ನಿಮಿಷ ತಡ ಆಗಿದ್ದರೆ ನಾವು ಅಮ್ಮನ ದರ್ಶನ ಮಾಡೋಕ್ಕಾಗ್ತಿತ್ತು. ಯಾಕೆಂದರೆ 12:30 ಕ್ಲೋಸ್ ಇತ್ತು. ಇಲ್ಲಿಂದ ಆಚೆ ಕ್ಯಾಮ್ರಾ ಒಳಗಡೆ ಬಿಡಲ್ಲ, ಅಂದರೆ ಫೋನ್ ಒಳಗಡೆ ಬಿಡಲ್ಲ. ಒಳಗಡೆ ಕೇಳ್ಬಿಟ್ಟು ಹೇಳ್ತೀನಿ. ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನನ್ನ ಫ್ರೆಂಡ್ ಕೇಳ್ತಾವಳೆ, ಇದು ಪ್ಯೂರ್ ಬೆಳ್ಳಿನಾ ಅಂತ ಕೇಳಿದ್ಲು. ನಾನು ಅದಕ್ಕೆ ಒಳಗಡೆ ಕೇಳ್ಬಿಟ್ಟು ಹೇಳ್ತೀನಿ ಬಾ ಅಂದೆ. ಹಿಂಗೆ ಕಾಮಿಡಿ ಮಾಡ್ಕೊಂಡು ಮುಂದೆ ಹೋದೋ. ಫುಲ್ ರಶ್ ನೋಡಿ, ಅಲ್ಲಿ ಅಷ್ಟು ರಶ್ ಇದೆ ಅಷ್ಟೇ. ಅದೇ ನಮಗೇನು ಅನಿಸ್ಲಿಲ್ಲ, ಬೇಗ ಬೇಗ ಮೂವ್ ಆಯಿತು. ಹೋಗಿ ಅಮ್ಮನ ದರ್ಶನ ಮಾಡಿಕೊಂಡು ಕಣ್ಣು ತುಂಬ ನೋಡ್ದು ಅಮ್ಮನ್ನ. ನೋಡಿ ಆಚೆ ಬಂದು ಗೊತ್ತಿದೆಯಲ್ಲ ಎಲ್ಲರಿಗೂ, ಆಚೆ ಬಂದ ತಕ್ಷಣ ಫೋಟೋ ತಕ್ಕೊಳ್ಳೋದು, ವೀಡಿಯೋ ಮಾಡ್ಕೊಳ್ಳೋದು, ಇದೇ ಕೆಲಸ ನಮ್ಮದು. ಎಲ್ಲ ಆದಮೇಲೆ ಅಲ್ಲಿ ಒಬ್ಬರು ದಾರ ಕಟ್ತಾಯಿದ್ರು, ಎಲ್ಲರೂ ಕಟ್ಟಿಸ್ಕೊತಾಯಿದ್ರು ಕೈಗೂ. ಸೊ ನಾವು ಯಾಕೆ ಕಟ್ಟಿಸ್ಕೋಬಾರ್ದು ಅಂತೇಳಿ ನನ್ನ ಫ್ರೆಂಡು ಹಠ, ಬಾ ಮಗ ಕಟ್ಟಿಸ್ಕೊಳ್ಳೋಣ ಅಂತ. ಸರಿ ಅಂತೇಳಿ ಹೋಗಿ ಅಲ್ಲಿ ದಾರ ಕಟ್ಟಿಸ್ಕೊಂಡು ಏನೋ ಒಂಥರ ಪಾಸಿಟಿವ್ ವೇಬ್ಸ್ ಅಷ್ಟೇ. ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಥರ. ಸರಿ ಎಲ್ಲ ಆಯಿತು. ಅಲ್ಲಾದಮೇಲೆ ಅಲ್ಲಿಂದ ಏನೇನು ಇರುತ್ತೆ ಅದು ನನಗೆ ಒಂದು ರೌಂಡ್ ಹಾಕೋಣ ಅಂತೇಳಿ ಹೋಗ್ತೀವಿ. ಬಾರೆ ನೋಡಿ ಫ್ರೆಂಡ್ಸ್, ಏನೂ ತೊಗೊಳ್ಳಿಲ್ಲ. ಹೋಯ್ತಾವಳೆ ನೋಡಿ, ಒಂಟೇ ಹೋದ್ಲು. ನೋಡು 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 ಅಲ್ಲ ಹಂಗೆ ಬರ್ತಾಳೆ. ನೋಡ್ದಾ ಎಲ್ಲ ಕರೆಕ್ಟಾಗಿ ಜೋಡ್ಸವ್ರಾ? ಕರೆಕ್ಟಾಗಿ ಜೋಡ್ಸವ್ರೇನೆ. ಬಾ ಮತ್ತೆ, ಈಗ ಟೈಮ್ ಆಯಿತು. ಎಲ್ಲ ಅಂಗಡಿಗೆ ಹೋಯ್ತಾಳೆ, ಏನೂ ತೊಗೋತಾ ಇಲ್ಲ ಫ್ರೆಂಡ್. ಏನು ಮಾಡಲಿ ಇವಳಿಗೆ? ಎಲ್ಲ ನೋಡಿಕೊಂಡು ಮಾಡಿಕೊಂಡು ಆಚೆ ಬಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಬಸ್ ಹತ್ತಿ ಹೋಗೋಣ ಅಂತೇಳಿ. ಟೈಮ್ ಆಗಿತ್ತು ಆಲ್ರೆಡಿ 2:30 ಆಗಿತ್ತು. ಹತ್ತತ್ರ 2 ಗಂಟೆ 2:30 ಆಗಿತ್ತು. ಅವ್ನು ನನ್ನ ಫ್ರೆಂಡ್ ಮಗನ ಕೈಲಿ ಕೊಟ್ಟಿದ್ದೆ ಫೋನು, ಸ್ವಲ್ಪ ಹಂಗೆ ಏನೋ ಒಂದು ವೀಡಿಯೋ ಕ್ಲಿಕ್ ಮಾಡು ಅಂತ. ಅವ್ನು ನಮ್ಮನ್ನೇ ತೆಗಿತಾ ಇದ್ದ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಫುಲ್ ಎಲ್ಲ ರೌಂಡ್ ಬಾರೋ ತೆಗಿಯೋ ಅಂತ. ಅವ್ನು ನೋಡಿದ್ರೆ ಹಿಂದೆ ತೆಗಿತಾ ಇದ್ದ. ಆಮೇಲೆ ನಾನು ಹೇಳಿದ್ಮೇಲೆ ಮುಂದೆ ಬಂದು ತೆಗಿತಾ ಇದ್ದಾನೆ. ಅದಾದಮೇಲೆ ಬಸ್ ಹತ್ತಿ ಕೂತ್ಕೊಂಡು, ಬಸ್ಸಲ್ಲಿ ಸ್ವಲ್ಪ ಫುಲ್ ರಶ್ ಇತ್ತು. ಫ್ರೀ ಅಲ್ವಾ, ಯಾರು ಬಿಡ್ತಾರೆ? ನಾವೇ ಬಿಟ್ಟಿಲ್ಲ, ಅವ್ರು ಬೇರೆಯವ್ರು ಬಿಡ್ತಾರಾ? ಹಾಗಾಗಿ ಬಸ್ಗೆ ಹತ್ತಿ ಕೂತ್ಕೊಂಡು ಅವ್ನು ನನಗೆ ತೂಗುಡಿಸ್ತಾ ಇದ್ದ. ಸ್ವಲ್ಪ ಇದಾಗಲಿ ಅಂತೇಳಿ ಅವ್ನ ಕಡೆ ಫೋನ್ ಕ್ಯಾಮ್ರಾ ಹಿಡಿದೆ. ಅವ್ಳು ನನ್ನ ಫ್ರೆಂಡು ಕವಿತಾ ಅಂತ, ನನ್ನ ಫ್ರೆಂಡ್. ಅದಾದಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದು, ಮೈಸೂರು ಬಸ್ ಸ್ಟ್ಯಾಂಡಿಗೆ, ಬೆಂಗಳೂರಿಗೆ ಹೋಗ್ತಕ್ಕೆ ಬಸ್ಗೆ. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ನಮಗೆ, ಅಲ್ಲಿ ಕ್ಯೂವಲ್ಲಿ ನಿಂತ್ಬಿಟ್ಟು ಟಿಕೆಟ್ ತೊಗೋಬೇಕು, ಅಲ್ಲಿ ಕಂಡಕ್ಟ್ರ್ ಇರಲ್ಲ ಕೊಡೋಕ್ಕೆ ಅಂತ. ಸರಿ ಅಂತೇಳಿ ತೊಗೊಂಡು ಬಸ್ಸಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಮೈಸೂರಿಗೆ, ಚಾಮುಂಡೇಶ್ವರಿ ತಾಯಿಗೆ ಒಂದು ನಮಸ್ಕಾರ ಮಾಡಿ ಮೈಸೂರಿಗೆ ಬಾಯಿ ಹೇಳಿ ಹೊರಟು. ಮೈಸೂರಿಗೆ ಬಾಯಿ ಹೇಳಿ ನಮ್ಮ ಬೆಂಗಳೂರು ಕಡೆ ಹೊರಟು. ಹೋಗ್ಬೇಕಾದ್ರೆ ನನ್ನ ಫ್ರೆಂಡನ್ನು ಕಿತಾಪತಿ ಈ ಥರ ಫ್ರೆಂಡ್ಸ್ ಪಕ್ಕದ ಬಸ್ ಅವ್ರನ್ನೆಲ್ಲ ಮಾತಾಡಿಸ್ತಾವಳೆ. ಫೈನಲಿ ಚಾಮುಂಡಿ ಬೆಟ್ಟದ್ದು ದರ್ಶನ ಎಲ್ಲ ಆಗಿ ಕೆಂಗೇರಿಗೆ ಬಂದು ಇಳ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರು ವೆಯ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್ ಜಸ್ಟ್ ಈಗ ಇಳಿದಿದ್ದೀವಿ. ಇಳಿದು ಬಂದು ಕಾರಲ್ಲಿ ಕೂತ್ಕೊಂಡು ಕೆಂಗೇರಿ ಇಳಿದೀವಿ. ಮನೆಗೆ ಹೋಗ್ತಾ ಇದ್ದೀವಿ. ಸರಿ ಉಚ್ಚಿ ಕರೆಕ್ಟಾಗಿ ಅವಳೆ. ಓಕೆ, ಮನೆಗೆ ಹೋಗಿ ಸಿಗ್ತೀನಿ. ಕೆಂಗೇರಿಯಿಂದ ಮನೆ ಕಡೆ ಹೊರಟು. ಇದಾಗಿತ್ತು ನನ್ನ ಚಾಮುಂಡೇಶ್ವರಿ ದರ್ಶನದ ಬ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಆಶಿಸ್ತೀನಿ. ನಮಸ್ಕಾರ.